ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ 53ನೇ ಭೇಟಿ. ನಾವು ಕಳೆದ 2 ತರಗತಿಗಳಲ್ಲಿ WH ಕ್ವಶನ್ಸ್ ಬಗ್ಗೆ ಚರ್ಚೆ ಮಾಡುತ್ತಾ ಇದ್ವಿ. ಇವತ್ತು ಅದು ಮುಂದುವರೆದ ಭಾಗ. ನಾವು ಈ ಹಿಂದಿನ ತರಗತಿಯಲ್ಲಿ WH ಕ್ವಶನನ್ನು ಹೇಗೆ ಮಾಡ್ತಾ ಇದ್ವಿ, ಬಹುಶಃ ಅದನ್ನು ರಿವಿಷನ್ ಅಂತ ಅನ್ಕೋಬೋದು. ಅಲ್ಲಿ ನಾನು ಲೈಕ್ ಮತ್ತು ಹಿ ಅನ್ನುವ ಪದ ತೆಗೆದುಕೊಂಡಿದ್ದೆ. ಲೈಕ್ ಕ್ರಿಯಾಪದ, ಹಿ ಅನ್ನುವುದು ನಾಮಪದ, ಸರ್ವನಾಮ ಪ್ರನೌನ್ ತಗೊಳ್ಕೊಂಡಿದ್ದೆ. ಈ ದಿವಸ ನೋಡೋಣ. ಸ್ವಲ್ಪ ಇದು ಬಹಳಷ್ಟು ಮಕ್ಕಳಿಗೆ ಒಂದು ಬಾರಿ ಹೇಳಿದ್ರೆ ಅರ್ಥ ಆಗಲ್ಲ. ಆ ಉದ್ದೇಶದಿಂದ ಲೈಕ್ ಇರೋ ಕಡೆ ವಾಂಟ್ ತೆಗೆದುಕೊಂಡಿದ್ದೇನೆ. ಹಾಗೆಯೇ ಹಿ ಬದಲಾಗಿ ಶಿ ತೆಗೆದುಕೊಂಡಿದ್ದೇನೆ, ಅಷ್ಟೇ ವ್ಯತ್ಯಾಸ. ಈಗ ನೋಡೋಣ. ನೋಡಿ, ವಾಟ್ ಶಿ ವಾಂಟ್, ವಾಟ್ ಬಂದಮೇಲೆ ಶಿ ಬಂತು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ತಮಗೆ ಹೇಳ್ಬಿಡ್ತೇನೆ. ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ, ವರ್ತಮಾನ ಕಾಲ. ಈ ವರ್ತಮಾನ ಕಾಲದಲ್ಲಿ ಏಕವಚನ ಸಿಂಗ್ಯುಲರ್ಗಳು, ಅದರ ಕ್ರಿಯಾಪದಗಳು ಬದಲಾವಣೆ ಆಗ್ತವೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಸಿಂಗ್ಯುಲರ್ ವರ್ಬ್ ಅಂತಾರೆ. ಬಹುವಚನಗಳು ಬದಲಾವಣೆ ಆಗಲ್ಲ ಈ ಸಂದರ್ಭದಲ್ಲಿ. ಇದೇ ಗುಟ್ಟು. ಇದನ್ನು ಮರೆಯಬಾರದು. ಸಿಂಗ್ಯುಲರ್ ಇದ್ದಾಗ, ಏಕವಚನ ಇದ್ದಾಗ ಹಿ, ಶಿ, ಇಟ್, ರಾಮ, ಸೀತಾ, ಕೃಷ್ಣ, ಗೋಪಾಲ, ಎಡ್ವರ್ಡ್, ರಹೀಮ್, ಈ ರೀತಿಯ ವ್ಯಕ್ತಿಗಳು ಇದ್ದಾಗ, ಒಬ್ಬೊಬ್ಬರೇ ಇದ್ದಾಗ ಕ್ರಿಯಾಪದಗಳು ಬದಲಾವಣೆ ಆಗ್ತವೆ. ಅದು ಡೂ ಕ್ರಿಯಾಪದ ಆಗಿರ್ಬೋದು, ಬೇರೆದಾಗಿರ್ಬೋದು. ಈ ಮೂಲ ನಿಯಮವನ್ನು ನಾವು ಮರಿಬಾರ್ದು. ಈಗ ನೋಡಿ, ವಾಟ್ ಶಿ ವಾಂಟ್, ಅವಳಿಗೇನು ಬೇಕು? ನಾನು ಹೇಳಿದ್ದೆ, ವಾಟ್ ಆದಮೇಲೆ ನಾಮಪದ, ಸರ್ವನಾಮ ಅಂದರೆ ಪ್ರನೌನ್ ಅಥವಾ ನೌನ್ ಬರಬಾರ್ದು. ಶಿ ಇದು ಪ್ರನೌನ್, ಇದು ಸರ್ವನಾಮ, ತಪ್ಪು. ಹೀಗೆ ನೋಡಿ, ವಾಟ್ ಶಿ ವಾಂಟ್ಸ್, ಶಿ ಬಂದಿದೆ, ವಾಂಟ್ಸ್ ಹಾಕಬೇಕು ಅನ್ನೋ ಯಾವುದೋ ಒಂದು ಯೋಚನೆಯಲ್ಲಿ ಇಲ್ಲಿ ಶಿ ಹಾಕಿದ್ದೇವೆ. ಇಲ್ಲಿ ಶಿ ಇರೋದ್ರಿಂದ ಇದು ವಾಂಟ್ಸ್ ಇರಲಿ, ವಾಂಟ್ ಇರಲಿ, ಮತ್ತು ಮೂಲ ನಿಯಮ WH ಕ್ವಶನ್ ಆದಮೇಲೆ ಕ್ರಿಯಾಪದ ವರ್ಬ್ ಬರಬೇಕು. ಇದು ವರ್ಬ್ ಅಲ್ಲ, ಇದು ನೌನ್, ಪ್ರನೌನ್. ಇದು ನೋಡೋಣ ಮುಂದೆ. ಈಗ ಕ್ರಿಯಾಪದ ಬಂದಿದೆ, ಇಲ್ಲಿ ನೋಡಿ. ವಾಟ್ ಡೂ ಶಿ ವಾಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಶಿ ಇದ್ದಾಗ ಡೂ ಬರಕ್ಕೆ ಸಾಧ್ಯ ಇಲ್ಲ. ನೋಡಿ, ವಾಟ್ ಡೂ ಶಿ ವಾಂಟ್, ಇದು ತಪ್ಪು, ಇದು ತಪ್ಪು. ಯಾಕೆಂದ್ರೆ ಡೂ ಇದ್ದಾಗ ಇದು ವಾಂಟ್ ಬಂದಿದೆ, ಪರವಾಗಿಲ್ಲ. ಆದರೆ ಡೂ ಬಂದಿರೋದ್ರಿಂದ ಇದು ತಪ್ಪು. ನೋಡಿ, ಹಾಗೇನೆ ವಾಟ್ ಡೂ ಶಿ ವಾಂಟ್ ಮುಂದೆ ಏನಾದರೂ ಇರಲಿ, ಇಲ್ಲೇ ತಪ್ಪಾದ್ರಿಂದ ಅದು ಸರಿ ಆದರೂ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ನೋಡಿ, ವಾಟ್ ಡೂ ಶಿ ವಾಂಟ್ಸ್, ಶೀತ್ ಕಡೆ ವಾಂಟ್ಸ್ ಸರಿ, ಆದರೆ ಇಲ್ಲೇ ದಾರಿ ತಪ್ಪಿಟ್ಟಿದ್ದೇವಲ್ಲ ನಾವು. ಇಲ್ಲಿ ವಾಟ್ ಆದಮೇಲೆ ಡೂ ಬಂದ್ಬಿಡ್ತಲ್ಲ, ಇಲ್ಲಿ ಶಿ ಇದೆಯಲ್ಲ, ಆದ್ದರಿಂದ ಇದು ತಪ್ಪು. ಡೂ ಇದೆ ನೋಡಿ, ಏಕವಚನ, ಇದು ನಾಮಪದ ಇದೆ, ಸರ್ವನಾಮ ಇದೆ, ತಪ್ಪು. ಇಲ್ಲಿ ಕ್ರಿಯಾಪದ ಇದೆ, ಆದರೂ ಆರ್ಡರ್ ತಪ್ಪಾಗಿದೆ. ಇಲ್ಲಿ ನೋಡಿ, ವಾಟ್ ಡಸ್ ಶಿ ವಾಂಟ್ಸ್ ಬಂದ್ಬಿಡ್ತು. ತುಂಬ ಚೆನ್ನಾಗಿತ್ತು ಇದು. ವಾಟ್ ಡಸ್ ಶಿ ಕರೆಕ್ಟ್ ಆಗಿದೆ, ಆದರೆ ವಾಂಟ್ಸ್ ಬಂದ್ಬಿಡ್ತು. ಯಾಕೆ ಅಂದರೆ ಡಸ್ ಇದ್ದಾಗ ಶಿ ಇರಲಿ, ಹಿ ಇರಲಿ, ವಾಂಟ್ ಹಾಗೆ ಉಳ್ಕೊಳ್ಳುತ್ತೆ, ಲೈಕ್ ಹಾಗೆ ಉಳ್ಕೊಳ್ಳುತ್ತೆ. ಜ್ಞಾಪಕ ಇಟ್ಕೋಬೇಕು. ವಾಟ್ ಡಸ್ ಶಿ ವಾಂಟ್ಸ್ ಹಾಕಿದ್ರೆ ತಪ್ಪಾಗ್ಬಿಡ್ತು. ಏಕೆಂದರೆ ನಾವು ವಾಟ್ ಡಸ್ ಬಂದಾಗ, ಹಿಂದಿನ ತರಗತಿ ಹೇಳಿದ್ರಿ, ಡಸ್ ಬಂದಾಗ ನಾನಿದ್ದೇನೆ, ನೀ ಸುಮ್ಮನೆ ಇರು ಅಂತ ಇದಕ್ಕೆ ಹೇಳುತ್ತೇವೆ. ನೋಡಿ, ವಾಟ್ ಡಸ್ ಶಿ ವಾಂಟ್, ಇದೊಂದೇ ವಾಕ್ಯ ತಪ್ಪು. ಈ ಎಲ್ಲವನ್ನ ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಬಹುಶಃ ಆವಾಗ ಸ್ವಲ್ಪ ತಮಗೆ ಅರ್ಥ ಆಗದೆ ಇದ್ರೆ ಈವಾಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನೋಡೋಣ ಮುಂದಿನ ತರಗತಿಯಲ್ಲಿ ಸ್ನೇಹಿತರೆ. ಕ್ಷಮಿಸಿ, ವಿದ್ಯುತ್ ಶಕ್ತಿ ಅಡಚಣೆ ಆಯಿತು ಫಸ್ಟ್ ಟೈಮ್. ಇದನ್ನು ಹೇಳ್ಬಿಡ್ತೇನೆ ನೋಡಿ. ವಾಟ್ ಶಿ ವಾಂಟ್, ವಾಟ್ ಆದಮೇಲೆ ಶಿ ಬಂತು, ಪ್ರನೌನ್ ಬಂತು, ತಪ್ಪು. ವಾಟ್ ಶಿ ವಾಂಟ್ಸ್, ಇಲ್ಲಿ ಏನಾದರೂ ಇರಲಿ, ಎಗೈನ್ ವಾಟ್ ಆದಮೇಲೆ ಶಿ ಬಂತು, ಪ್ರನೌನು, ತಪ್ಪು. ವಾಟ್ ಡೂ ಶಿ ವಾಂಟ್ ಬಂತು, ಶಿ ಇರೋದ್ರಿಂದ ವಾಟ್ ಆದಮೇಲೆ ಕ್ರಿಯಾಪದ ಇದೆ, ಸರಿಯಾದ ಕ್ರಮದಲ್ಲಿ ಇಲ್ಲ, ಅದು ಡೂ ಹಾಕಬಾರ್ದು, ಅಲ್ಲಿ ಶಿ ಇರೋದ್ರಿಂದ ತಪ್ಪು. ಇಲ್ಲಿ ನೋಡಿ, ವಾಟ್ ಡೂ ಶಿ ವಾಂಟ್ಸ್ ಇತ್ತು, ಇಲ್ಲಿ ವಾಂಟ್ಸು, ಇಲ್ಲಿ ವಾಂಟು, ಎರಡು ಇದು ಸರಿಯಾಗಿದೆ, ಇಲ್ಲಿ ತಪ್ಪಾಗಿದೆ. ಆದರೆ
ಇಲ್ಲಿ ಡೂ ಇದೆಯಲ್ಲ, ವಾಟ್ ಡೂ ಬರಬಾರ್ದು. ಹಿ ಶಿ ಇದ್ದಾಗ ವಾಟ್ ಡಸ್ ಬರಬೇಕು, ವಾಟ್ ಡಸ್ ಶಿ ಇಲ್ಲ, ವಾಟ್ ಡೂ ಶಿ ಇದೆ. ಎರಡು ಕಡೆಯೂ ಡೂ ಇದೆ, ತಪ್ಪು. ಇಲ್ಲಿ ನೋಡಿ ಡಸ್ ಬಂದ್ಬಿಟ್ಟಿದೆ. ವಾಟ್ ಡಸ್ ಶಿ, ಹುಡುಗ ವಿದ್ಯಾರ್ಥಿ ವಾಂಟ್ ಬರೆಯಕ್ಕೆ ವಾಂಟ್ಸ್ ಬಂದ್ಬಿಟ್ಟಿದ್ದಾನೆ. ವಾಟ್ ಡಸ್ ಶಿ ಡಸ್ ಹೇಳಿದರು ಇಲ್ಲಿ ಸರ್ರು, ಆದರೆ ಇಲ್ಲಿ ವಾಂಟ್ಸ್ ಹಾಕಬೇಕು. ಯಾಕೆಂದರೆ ಆ ನಿಯಮ, ಶಿ ಇದ್ದಾಗ ವಾಂಟ್ಸ್ ಬರಬೇಕು ಅಂದ್ಕೊಂಡ್ಬಿಟ್ಟು ವಾಟ್ ಡಸ್ ಶಿ ವಾಂಟ್ಸ್ ಇದೆ, ತಪ್ಪು. ಯಾಕೆಂದರೆ ಇವೆರಡೂ ಸರಿ, ಇದು ಸರಿ. ಇಲ್ಲಿ ಡಸ್ ಇರೋದ್ರಿಂದ ಇದು ವಾಂಟ್ಸು ಸುಮ್ಮನೆ ಇರಬೇಕಾಗಿತ್ತು, ವಾಂಟ್ ಆಗಿರಬೇಕಾಗಿತ್ತು. ಇದು ವಾಂಟ್ಸ್ ಇದೆ, ಅದಕ್ಕೆ ತಪ್ಪು. ಇಲ್ಲಿ ನೋಡಿ ವಾಟ್ ಡಸ್ ಶಿ ವಾಂಟ್ ಇದು ಕರೆಕ್ಟ್. ನೋಡಿ ವಾಟ್ ಡಸ್ ಶಿ ಲೈಕ್, ವಾಟ್ ಡಸ್ ಹಿ ಲೈಕ್ಸ್, ತಪ್ಪು. ವಾಟ್ ಡಸ್ ಹಿ ಲೈಕ್ ಜ್ಞಾಪಕ ಇಟ್ಕೊಂಡಿದ್ರೆ ಅಂದ್ಕೊಂಡಿದ್ದಾನೆ. ನೋಡಿ ವಾಟ್ ಶಿ ವಾಂಟ್ ಇನ್ಕರೆಕ್ಟ್, ವಾಟ್ ಶಿ ವಾಂಟ್ಸ್ ಇನ್ಕರೆಕ್ಟ್, ವಾಟ್ ಡೂ ಶಿ ವಾಂಟ್ ಇನ್ಕರೆಕ್ಟ್, ವಾಟ್ ಡೂ ಶಿ ವಾಂಟ್ಸ್ ಇನ್ಕರೆಕ್ಟ್, ವಾಟ್ ಡಸ್ ಶಿ ವಾಂಟ್ಸ್ ಇನ್ಕರೆಕ್ಟ್, ವಾಟ್ ಡಸ್ ಶಿ ವಾಂಟ್ ಕರೆಕ್ಟ್. ಎಲ್ಲ ಕನ್ನಡದಲ್ಲಿ ಸ್ವಲ್ಪ ಅರ್ಥ ಆಗಬಹುದು, ಆದರೆ ಇಂಗ್ಲೀಷಲ್ಲಿ ಕಠಿಣವಾಗಿ ಅದರ ನಿಯಮವನ್ನು ಸ್ಟ್ರಿಕ್ಟ್ ಆಗಿ ಅದನ್ನು ನಿಯಮ ಪಾಲನೆ ಮಾಡಿದಾಗ, ರೂಲ್ ಫಾಲೋ ಮಾಡಿದಾಗ ಇದಕ್ಕೆ ಬಹುಶಃ ಹೋದ ವಾರದ್ದು ಆಲ್ಮೋಸ್ಟ್ ಸೇಮ್ ಇದೆ. ಅದು ಹೆಚ್ಚು ಚರ್ಚೆ ಮಾಡುವ ಅಗತ್ಯ ಇಲ್ಲ. ಇದು ಬಹಳ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಮುಂದೆ ಬೇರೆ ನಾವು ವಾಕ್ಯಗಳನ್ನು ಮಾಡುವಾಗ ಇದರ ಅನುಕೂಲ ಪಡ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.